ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬ್ಯಾಂಗ್ಳೂರು ಇವರು ಹೊರಡಿಸಿರತಕ್ಕಂತಹ 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ ತೃತೀಯ ಭಾಷೆ ಕನ್ನಡ ಇದರ ಉತ್ತರವನ್ನು ಬೋರ್ಡ್ನವರು ಹಾಕಿಲ್ಲ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಪರೀಕ್ಷಾರ್ಥಿಗಳಿಗಾಗಿ ಇರತಕ್ಕಂಥ ಸಾಮಾನ್ಯ ಸೂಚನೆಯನ್ನು ಓದ್ಕೊಳ್ಳಿ. ಹಾಗೆ ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಹೇಗೆ ಬರೆಯೋದು ಅನ್ನೋದನ್ನು ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಫಸ್ಟ್ ಮೇನಲ್ಲಿ ಪ್ರಶ್ನೆ 8 ಇರ್ತವೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಹಾಗೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಗಳು ಕೂಡ ಇರ್ತವೆ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಗಳ ಸಂಖ್ಯೆ. ಆಪ್ಷನ್ಸ್ 13, 25, 24, 49. ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು 13 ಇರ್ತವೆ. ಅದಿಂದ ಔವರೆಗಿನ ಅಕ್ಷರಗಳು ಅ, ಆ, ಇ, ಈ, ಉ, ಊರು, ಎ, ಐ, ಒ, ಔ ಇವು ಕನ್ನಡದ ಸ್ವರಾಕ್ಷರಗಳು 13. ಹಾಗಾಗಿ ಪ್ರಶ್ನೆ 1 ಆಪ್ಷನ್ ಎ 13 ಅಂತ ನೀವು ಬರೀಬೇಕಾಗುತ್ತೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ನಿರಾಡಂಬರ ಈ ಪದದ ವಿರುದ್ಧಾರ್ಥಕ ಪದ. ಆಪ್ಷನ್ ಅಂಬರ, ಆಡಂಬರ, ಸ್ವಯಂವರ, ನಿರಾಧಾರ. ಆಡಂಬರ, ನಿರಾಡಂಬರ. ಹಾಗಾಗಿ ಪ್ರಶ್ನೆ 2 ಆಪ್ಷನ್ ಬಿ ಆಡಂಬರ ಕರೆಕ್ಟ್ ಆನ್ಸರ್. ಪ್ರಶ್ನೆ 3, ಜೋಗಿ ಈ ಪದದ ತತ್ಸಮ ಪದ. ಆಪ್ಷನ್ಸ್ ಯೋಗಿ, ಭೋಗಿ, ತ್ಯಾಗಿ, ರೋಗಿ. ಆಪ್ಷನ್ ಎ ಯೋಗಿ ಕರೆಕ್ಟ್ ಆನ್ಸರ್. ಯೋಗಿ, ಜೋಗಿ. ಪ್ರಶ್ನೆ 4, ಅಕ್ಟೋಬರ್ 2ರಂದು ಶಾಲೆಯಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ಈ ವಾಕ್ಯದಲ್ಲಿರುವ ಗಾಂಧಿ ಜಯಂತಿಯನ್ನು ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ. ನಿಮ್ಗೆ ಈಗಾಗಲೇ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರ್ತವೆ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ದ್ವಿತೀಯ. ಗಾಂಧಿ ಜಯಂತಿಯನ್ನು ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಇದೆ. ಪ್ರಶ್ನೆ 5, ಈ ಕೆಳಗಿನವುಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದ ಡ್ಯಾಶ್. ಆಪ್ಷನ್ ಹರಿಜನೋದ್ಧಾರ, ಏಕೈಕ, ಸದಭಿರುಚಿ, ಮಹಾತ್ಮ. ಮಹ ಪ್ಲಸ್ ಆತ್ಮ. ಇಲ್ಲಿ ಮಹಾತ್ಮ ಅಂದರೆ ಆಕಾರಗಳಿಗೆ ಆಕಾರ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರೆಯಲ್ಪಡುತ್ತೆ. ಸವರ್ಣ ಸಂಧಿ ಬಗ್ಗೆ ವ್ಯಾಖ್ಯಾನವನ್ನು ಪುಟ್ಟದಾಗಿ ವಿಡಿಯೋವನ್ನು ಕೂಡ ಮಾಡಾಕಿದ್ದೀನಿ, ನೋಡ್ಕೊಳ್ಳಿ. ಯಾರಿಗೆ ಸಂಧಿ ಬಗ್ಗೆ ಅವಶ್ಯಕತೆ ಇದೆಯೋ ಮಾಹಿತಿ ಅವರು ಆ ವಿಡಿಯೋನ ನೋಡ್ಕೊಳ್ಳಿ. ಹಾಗಾಗಿ ಪ್ರಶ್ನೆ 5 ಆಪ್ಷನ್ ಡಿ ಮಹಾತ್ಮ ಕರೆಕ್ಟ್ ಆನ್ಸರ್. ಪ್ರಶ್ನೆ 6, ಅಭಿಪ್ರಾಯದ ವಿವರಣೆ ಇಂತಿದೆ ಎನ್ನುವುದನ್ನು ತಿಳಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ ಪೂರ್ಣ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ. ಕರೆಕ್ಟ್ ಆನ್ಸರ್ ವಿವರಣಾತ್ಮಕ ಚಿಹ್ನೆ ಆಪ್ಷನ್ ಡಿ. ಪ್ರಶ್ನೆ 7, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಿದ್ದರು. ಈ ವಾಕ್ಯದಲ್ಲಿರುವ ಜೋಡು ನುಡಿ ಪದ. ಹಿಂದಿನ ಕಾಲ, ಮಹಾರಾಜ, ಕಪ್ಪ ಕಾಣಿಕೆ ಪಡೆಯುತ್ತಿದ್ದರು. ಇಲ್ಲಿ ಜೋಡು ನುಡಿ ಕಪ್ಪ ಕಾಣಿಕೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಪ್ರಶ್ನೆ 8, ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಉದಾಹರಣೆಯಾದ ಪದವಾಗಿದೆ. ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ. 3 ಕಣ್ಣು, ಮುಕ್ಕಣ್ಣು. 3 ಅನ್ನೋದು ಸಂಖ್ಯೆಯನ್ನು ಸೂಚಿಸುತ್ತೆ. ಸಂಖ್ಯೆಯನ್ನು ಸೂಚಿಸ್ತಕ್ಕಂತಹ ಸಮಾಸ ದ್ವಿಗು ಸಮಾಸ. ಹಾಗಾಗಿ ಆಪ್ಷನ್ ಸಿ ದ್ವಿಗು ಸಮಾಸ. ಪ್ರಶ್ನೆ 2, ಕೆಳಗಿನವುಗಳಲ್ಲಿ ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೀಬೇಕು. ಇಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಶರೀಫರ ತಂದೆ ಹಜರತ್ ಇಮಾಮ್ ತಾಯಿ ಡ್ಯಾಶ್. ಉಳ್ಳಾಳದ ರಾಣಿ ಅಬ್ಬಕ್ಕ, ಕಿತ್ತೂರಿನ ರಾಣಿ ಡ್ಯಾಶ್. ಹಳೆಯ ಕೊಳೆಯ ಕಳೆಬೆವು, ನವವ ಶುಭವ ಡ್ಯಾಶ್. ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದೇ ಪೂರ್ವೋತ್ತರ ಪಡು ತೆಂಕಣ ಡ್ಯಾಶ್. ಹಾಗೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 13, ಭಾರತದಲ್ಲಿರುವ ಅಲೆಮಾರಿಗಳು ರಾತ್ರಿ ವೇಳೆಯಲ್ಲಿ ತಂಗಲು ಇರುವ ಸ್ಥಳಗಳು ಯಾವುವು? ರೈತನು ಮಳೆಯನ್ನು ಏನೆಂದು ಕರೆದಿದ್ದಾನೆ? ವಿಷುವಿನ ಎದೆಯಲ್ಲಿ ಎಂದೆಂದಿಗೂ ನಿಲ್ಲದಂತೆ ಮೊಳಗುತ್ತಿದ್ದ ಪದ ಯಾವುದು? ಕಂಬಳಿ ಹುಳುವಿನ ಆಸೆ ಏನು? ಹಾಗೆ 4th ಮೇನ್, ಇದು 2 ಅಂಕದ ಪ್ರಶ್ನೆ. 8 ಪ್ರಶ್ನೆ ಇರುತ್ತೆ. ಕೊಡಗಿನ ಗೌರಮ್ಮನವರ ಬರವಣಿಗೆಗೆ ಪೂರಕ ಹಾಗೂ ಪ್ರೇರಕವಾದ ವಿಚಾರಗಳು ಯಾವುವು?
ತುಳಜಾಬಾಯಿಯ ದೇಶಪ್ರೇಮ ಮತ್ತು ತ್ಯಾಗವನ್ನು ಕುರಿತು ಬರೆಯಿರಿ. ರಾಮಸಿಂಗನಿಗೂ ಶಿಪಾಯಿಗಳಿಗೂ ನಡುವೆ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ. ಈಗಿನ ವಿದ್ಯಾರ್ಥಿಗಳು ಪುಣ್ಯವಂತರು ಎಂದು ಬೀಚಿಯವರು ಹೇಳಲು ಕಾರಣವೇನು? CPKಯವರು ಹಿರಿಬಾಳುಗಳ ಪಳಿಯುಳಿಕೆ ಎಂದು ಯಾವುದನ್ನು ಕರೆದಿದ್ದಾರೆ, ಏಕೆ? ನಿಜವಾಗಿ ಪುರಂದರ ವಿಠಲನನ್ನು ಹೇಗೆ ಕಾಣಬಹುದು ಎಂದು ಪುರಂದರದಾಸರು ಹೇಳುತ್ತಾರೆ? ಪುರಂದರದಾಸರು ಡಾಂಬಿಕ ಭಕ್ತನ ವೈರಾಗ್ಯಶಾಲಿ ಎಂದೆನಿಸುವ ಪೂಜೆಯನ್ನು ಹೇಗೆ ವರ್ಣಿಸಿದ್ದಾರೆ? ಮಂತ್ರಿ ಮತ್ತು ರಾಜನಾಗಲು ಯಾವ ಗುಣಗಳನ್ನು ಹೊಂದಿರಬೇಕೆಂದು ಸೋಮೇಶ್ವರ ಶತಕದಲ್ಲಿ ತಿಳಿಸಿರುವುದನ್ನು ನಿಮ್ಮ ಮಾತುಗಳಲ್ಲಿ ತಿಳಿಸಿ. ಹಾಗೆ ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ವಿವರಿಸಿರಿ. ಇಲ್ಲಿ ಪ್ರಶ್ನೆಯೊಂದಕ್ಕೆ 3 ಅಂಕ ಇರುತ್ತೆ. 2 ಪ್ರಶ್ನೆ ಇದೆ. ಭೂಮಿಗೆ ಕೊಡತೇನಿ ದೇಹ, ಹಾಗೆ ಬನ್ನಿರಣ್ಣ ಬನ್ನಿರೆಲ್ಲ ಬಣ್ಣದಣ್ಣ ತಮ್ಮರು. ಹಾಗೆ ಮುಂದಿನ ಪ್ರಶ್ನೆ 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪ್ರಶ್ನೆಯೊಂದಕ್ಕೆ 3 ಅಂಕ. ಮಿನಿಪೋಲಿಸ್ ನಗರದಲ್ಲಿ ಗೋರೂರಿಗೆ ಎದುರಾದ ಸಮಸ್ಯೆಗಳು ಯಾವುವು ವಿವರಿಸಿರಿ. ಕೊಡಗಿನ ಗೌರಮ್ಮನವರು ಆ ಕಾಲದ ಮಹಿಳಾ ಸದಭಿರುಚಿಯ ದ್ಯೋತಕವಾಗಿದ್ದರು ಎಂಬ ಹೇಳಿಕೆಯನ್ನು ಹೇಗೆ ಸಮರ್ಥಿಸುವಿರಿ? ಬಣ್ಣ ಬೇರೆಯಾದರೂ ಜೀವರಸ ಒಂದೇ ಎಂಬ ಭಾವನೆ ಭೂಮಿ ತಾಯಿಯ ಕೊಡುಗೆಗಳು ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಮಳೆದೇವರಲ್ಲಿ ಜನಪದ ರೈತನು ಮಾಡುವ ಪ್ರಾರ್ಥನೆ ಮೆಚ್ಚುವಂಥದ್ದು ಏಕೆ, ವಿವರಿಸಿ. ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ ಮತ್ತು ಕೃತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ಅಂದರೆ ಕವಿ ಕೃತಿ ಪರಿಚಯ ಇರುತ್ತೆ. 2 ಕವಿ ಕೃತಿ ಪರಿಚಯಕ್ಕೆ ಉತ್ತರಿಸಬೇಕಾಗುತ್ತೆ. ಮೊದಲನೇದು ಬೀಚಿ, ಇನ್ನೊಂದು CPK. ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿ ವಿಸ್ತರಿಸಿ ಬರೀಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಮಾಡಿದ್ದುಣ್ಣ ಮಹಾರಾಯ. ವಿದ್ಯಾರ್ಥಿಗಳೇ, ಈಗಾಗಲೇ ಈ 2 ಗಾದೆ ಮಾತುಗಳ ವಿವರಣೆಯನ್ನು ನಾನು ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಪ್ರಶ್ನೆಯೊಂದಕ್ಕೆ 4 ಅಂಕ. ಶಿವಾಜಿಯು ಮಲ್ಲಮ್ಮಾಜಿಯೊಂದಿಗೆ ರಾಜಿ ಮಾಡಿಕೊಂಡ ಸನ್ನಿವೇಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಕೆಳದಿ ಚೆನ್ನಮ್ಮನು ಯುದ್ಧವನ್ನೇ ಮಾಡದೆ ಬಲಾಢ್ಯ ಮೊಘಲರ ಸೈನ್ಯವನ್ನು ಹೇಗೆ ಸೋಲಿಸಿದಳು ಎಂಬುದನ್ನು ವಿವರಿಸಿರಿ. ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರಿಬೇಕು. ಕಳಬೇಡ ಕೊಲ್ಲಬೇಡ ಇದೆ, ಹಾಗೆ ದೇವಲೋಕ ಮೃತ್ಯುಲೋಕ. ಈ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು ಪೂರ್ಣಗೊಳಿಸಬೇಕು. ಪದ್ಯದ ಹೆಸರನ್ನು ಬರೀಬೇಕು. ಹಾಗೆ ಬರೆದಿರ್ತಕ್ಕಂಥ ಲೇಖಕರ ಹೆಸರೊಂದಿಗೆ ಪದ್ಯವನ್ನು ತಪ್ಪಿಲ್ಲದಂತೆ ಬರೀಬೇಕು. ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇಲ್ಲಿ 1 ಅಂಕದ 4 ಪ್ರಶ್ನೆ ಕೊಟ್ಟಿದ್ದಾರೆ. ನೀವು ಮೊದಲು ಪ್ರಶ್ನೆಯನ್ನು ಓದಿಕೊಂಡು ಈ ಪ್ಯಾಸೇಜನ್ನು ಓದ್ಕೊಳ್ಳಿ, ಉತ್ತರ ಬೇಗ ಸಿಗುತ್ತೆ. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನಾನು ಇವುಗಳ ಉತ್ತರವನ್ನೆಲ್ಲ ತಿಳಿಸಿಲ್ಲ. ಕೆಳಗೆ ಕೊಟ್ಟಿರುವ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀಬೇಕು. ಅಂದರೆ ಎಸ್ಸೆ ಬರೀಬೇಕು. 4 ಅಂಕದ ಪ್ರಶ್ನೆ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಗಾದೆ ಮತ್ತು ಎಸ್ಸೆ, ಗಾದೆನ ಈಗಾಗಲೇ ಹಾಕಿದ್ದೀನಿ. ಎಸ್ಸೆ ಮತ್ತು ಪತ್ರಲೇಖನ ಯಾರಿಗಾದರೂ ಅವಶ್ಯಕತೆ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಬರೆದು ವಿಡಿಯೋ ಹಾಕ್ತೀನಿ. ನಿಮ್ಮ ಶಾಲಾ ಪ್ರವಾಸ ಅಥವಾ ಅರಣ್ಯ ಸಂರಕ್ಷಣೆ ಯಾವುದಾದ್ರೂ ಒಂದು ಪ್ರಬಂಧವನ್ನು ಬರೀಬೇಕಾಗುತ್ತೆ. ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕು. ಇದು ಪತ್ರಲೇಖನ 5 ಅಂಕದ ಪ್ರಶ್ನೆ ಆಗಿರುತ್ತೆ. ಮೊದಲನೇ ಪತ್ರಲೇಖನ, ನಿಮ್ಮನ್ನು ಕಾರವಾರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ವಿರಾಟ್ ಎಂದು ಭಾವಿಸಿಕೊಂಡು ನಿಮ್ಮ ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕು. ಯಾರಿಗೆ ಪತ್ರವನ್ನು ಬರೀತೀರಾ? ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ. ನಿಮ್ಮ ಹೆಸರೇನು ಅದರಲ್ಲಿ? ವಿರಾಟ್ ಅಂತ. ಹಾಗಾಗಿ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ, ಕಾರವಾರ, ಟು ಅಡ್ರೆಸ್ಸು ಅಂದರೆ ಯಾರಿಗೆ ಬರಿತೀರಾ ಅಂತ. ಯಾರು ಬರಿತಾ ಇದ್ದೀರಾ? ಫ್ರಾಮ್ ಅಡ್ರೆಸ್ ಏನಾಗುತ್ತೆ ಅಂದರೆ ವಿರಾಟ್, ಸರ್ಕಾರಿ ಪ್ರೌಢಶಾಲೆ, ಕಾರವಾರ. ಸೊ ನೀವು ಏನಕ್ಕೆ ಬರಿತೀರಾ? ವಿಷಯ ಏನು ಅಂದರೆ ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೋರಿ, ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿ ನೀವು ಅರ್ಜಿಯನ್ನು ಬರಿತೀರಾ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ. ನೋಡಿ ವಿದ್ಯಾರ್ಥಿಗಳೇ, ಪತ್ರಲೇಖನವನ್ನು ಈಸಿಯಾಗಿ ಬರೀರಿ. ನಿಮಗೆ ಖಂಡಿತ 5 ಅಂಕ ಸಿಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಅಂದರೆ ಅಕ್ಷರಗಳನ್ನು ತಪ್ಪಿಲ್ಲದಂತೆ ಬರೀರಿ. ಸುಂದರವಾಗಿ ಎಲ್ಲೆಲ್ಲಿ ಯಾವ ಸೈನ್ಗಳು ಬೇಕು, ಚಿಹ್ನೆಗಳು ಬೇಕು ಅದನ್ನು ನೀಟಾಗಿ ನೋಡ್ಕೋಬೇಕು. ಪತ್ರಲೇಖನದಲ್ಲಿ ನಿಮ್ಮ ಅಂಕ ಹೋಗಲ್ಲ. ಹಾಗೆ ಮುಂದಿನ ಪತ್ರಲೇಖನ, ನಿಮ್ಮನ್ನು ಮಳವಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ವಿದ್ಯಾ ಎಂದು ಭಾವಿಸಿಕೊಂಡು ನೀವು ಹೋಗಬೇಕೆಂದಿರುವ ಕರ್ನಾಟಕ ದರ್ಶನ ಪ್ರವಾಸಕ್ಕೆ 1000 ರೂಪಾಯಿಗಳನ್ನು ಕಳುಹಿಸುವಂತೆ HD ಕೋಟೆಯಲ್ಲಿರುವ ರಮೇಶ್ ಎಂಬ ಹೆಸರಿನ ನಿಮ್ಮ ತಂದೆಯವರಿಗೆ ಒಂದು ಪತ್ರವನ್ನು ಬರಿತೀರಾ. ನೀವು ನಿಮ್ಮ ತಂದೆಗೆ ಒಂದು ಪತ್ರ ಬರಿತೀರಾ. ಏನಕ್ಕಾಗಿ ಪತ್ರ ಬರಿತೀರಾ ಅಂದರೆ ನೀವು ಕರ್ನಾಟಕ ದರ್ಶನ ಅಂದರೆ ಇಡೀ ಕರ್ನಾಟಕ ಸುತ್ತಕ್ಕೆ ನಿಮ್ಮ ಸ್ಕೂಲಲ್ಲಿ ಪ್ರವಾಸವನ್ನು ಇಟ್ಟಿದ್ದಾರೆ. ಅದಕ್ಕೆ 1000 ರೂಪಾಯಿ
ಫೀಸನ್ನು ಕೇಳ್ತಾ ಇದ್ದಾರೆ, ಶುಲ್ಕ ಬೇಕು. ಹಾಗಾಗಿ ನೀವೇನು ಮಾಡ್ತಿದ್ದೀರಾ, ಆ ಹಣವನ್ನು ಕೊಡು ಅಂತ ಕೇಳ್ತಾ ನಿಮ್ಮ ತಂದೆಗೆ ಪತ್ರವನ್ನು ಬರೀತೀರಾ. ನಿಮ್ಮ ವಿಳಾಸ ವಿದ್ಯಾ ಸರ್ಕಾರಿ ಪ್ರೌಢಶಾಲೆ ಮುಳುವಳ್ಳಿ. ನಿಮ್ಮ ತಂದೆ ಇರೋದು ಎಲ್ಲಿ ಅಂದರೆ ರಮೇಶ್ HD ಕೋಟೆ. ಇವರಿಗೆ ನೀವು ಪ್ರವಾಸಕ್ಕೆ 1000 ರೂಪಾಯಿ ಕೊಡುವಂತ ಕೇಳಿ ನೀವು ಪತ್ರವನ್ನು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ತೃತೀಯ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1 2025-26 ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನಿಸಿದ್ದೀನಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಉಳಿದಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿಗೆ ಕೀ ಆನ್ಸರನ್ನು ತಿಳಿಸ್ಕೊಡ್ತೀನಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.